ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ನಿಮ್ಮ ಶಂಕರ್ ಮಾತಾಡ್ತೀನಿ, ಫೌಂಡರ್ ಆಫ್ TM ಗ್ರೂಪ್ಸ್. ಓಕೆ, ಇವತ್ತು ನಾವೇನಂದ್ರೆ ಇಂಜಿನ್ ಓವರ್ ಆಲ್ ಪ್ಲೇ ಲಿಸ್ಟಿನ ಕಂಟಿನ್ಯೂನೇ ಇವತ್ತು ನೋಡ್ತಾ ಇರೋದು ಪಾರ್ಟ್ 2 ವಿಡಿಯೋ ನೋಡ್ತಾ ಇದ್ದೀವಿ. ಏನಂದರೆ ನಾವು ಆಲ್ರೆಡಿ ನೋಡಿದ್ರೆ ನಿಮಗೆ ಪಾರ್ಟ್ 1 ವಿಡಿಯೋದಲ್ಲಿ ಏನೇನು ಪಾರ್ಟ್ಸ್ ಬರುತ್ತೆ ಅಂತ ಹೇಳಿದ್ವಿ. ಪಾರ್ಟ್ 2 ನಿಮ್ಗೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಿಮಗೆ ಇಂಜಿನ್ನ ಕ್ರಾಂಕ್ ಶಾಫ್ಟ್ನ ಯಾವ ಥರ ಚೆಕ್ ಮಾಡಬೇಕು, ಕ್ರಾಂಕ್ ಶಾಫ್ಟ್ನ ಯಾವ ಥರ ಇನ್ಸ್ಟಾಲ್ ಮಾಡಬೇಕು ಅಂತ, ಕ್ರಾಂಕ್ ಶಾಫ್ಟಲ್ಲಿ ಬೇರಿಂಗ್ ಯಾವ ಥರ ಚೆಕ್ ಮಾಡಬೇಕು ಅಂತ ಹೇಳಿದ್ದೆ. ಬಟ್ ಇವಾಗ ಏನು ಮಾಡ್ತೀವಿ ಅಂದರೆ ಕ್ರಾಂಕ್ ಶಾಫ್ಟ್ನ ಅಸೆಂಬ್ಲಿಂಗ್, ಅದನ್ನು ಗಾಡಿಯಲ್ಲಿ ಕೊಂಡಿಸೋದ್ರ ಬಗ್ಗೆನೂ ಅಸೆಂಬ್ಲಿ ಮಾಡೋದ ಬಗ್ಗೆ ಹೇಳ್ಬಿಟ್ಟಿದ್ದೀನಿ. ಮತ್ತು ಇವಾಗ ಏನು ಮಾಡ್ತೀವಿ ಅಂದರೆ ಪೇಸ್ಟ್ ಹಾಕ್ಬಿಟ್ಟು ಯಾವ ಥರ ಹಾಕಬೇಕು ಅಂತ. ಬಟ್ ಇದನ್ನು ಮಾಡ್ಬೇಕಾದ್ರೆ ಗ್ಯಾಪ್ನಾಗ ಇಟ್ಕೊಳ್ಳಿ. ಇದು 2 ಡೌಲ್ ಪಿನ್ಗಳು ಇರುತ್ತೆ. ಓಕೆನಾ ಅಂತ ನೋಡಿ, ಡೌಲ್ ಪಿನ್ ಇರುತ್ತೆ. ಆ್ಯಕ್ಚುಲಿ ನಿಮಗೆ ಇಲ್ಲಿ ನೋಡಿ, ಇದೊಂದು ಚಿಕ್ಕದೊಂದು ಡೌಲ್ ಪಿನ್ ಇರುತ್ತೆ, ದೊಡ್ಡದೊಂದು ಡೌಲ್ ಪಿನ್ ಇರುತ್ತೆ. ನಿಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಇದು ನೋಡಿ, ಇದು ಬೋರಿಂದು, ಇದು ನೋಡ್ರೆ ನಿಮಗೆ ಕೇಸಿದ್ದು. ಇದನ್ನ 2 ಉಲ್ಟಾ ಮಾಡೋಕ್ಕಾಗಲ್ಲ, ಅದರಿಂದ ಇಲ್ಲಿ ಉಲ್ಟಾ ಮಾಡಿದ್ರೆ ನಿಮ್ಗೆ ಕೂತ್ಕೊಳ್ಳಲ್ಲ. ಓಕೆ ಅಂತ ಈ ಡೌಲ್ ಪಿನ್ನ ತುಂಬ ಇಂಪಾರ್ಟೆಂಟ್ಸು. ಡೌಲ್ ಪಿನ್ನ ಕರೆಕ್ಟಾಗಿ ಹಾಕ್ಕೊಳ್ಳಿ. ಏನಕ್ಕೆ ಡೌಲ್ ಪಿನ್ ಕೊಟ್ಟಿದ್ದಾರೆ ಅಂತ ಕೇಳಿದಾಗ ಏನಂದರೆ, ಈ ಡೌಲ್ ಪಿನ್ ನಿಮ್ಗೆ ಕೂತ್ಕೊಂಡಾಗ ಸರ್ಫೇಸ್ ಕರೆಕ್ಟಾಗಿರುತ್ತೆ ಅಂತ, ಆವಾಗ ಅಷ್ಟಕ್ಕೆ ಅದಕ್ಕೋಸ್ಕರ ಈಸಿಯಾಗಿ ಕೂತ್ಕೊಳ್ಳೋದಂತ. ನೆಕ್ಸ್ಟ್ ಏನಪ್ಪ ಅಂದರೆ, ಇದು ಅಸೆಂಬ್ಲಿ ಮಾಡೋಕ್ಕೆ ಮುಂಚೆ ನಾವು ಏನು ಮಾಡಬೇಕಂದ್ರೆ, ಈ ನೋಡಿ ಇದೆ ರೈಟ್ ಸೈಡ್ ಈ ಕ್ರಾಂಕ್ ಕೇಸ್ ಇದೆ. ಓಕೆನಾ, ಈ ಕ್ರಾಂಕ್ ಕೇಸಲ್ಲಿ ಆಯಿಲ್ ಸೀಲ್ ಹೊಡಿಬೇಕು. ಓಕೆನಾ ಅಂತ ಆಯಿಲ್ ಸೀಲ್ ಹೊಡೆದು ಬಿಡೋಣ. ಆಯಿಲ್ ಸೀಲ್ ಹೊಡೆದು ಇಷ್ಟ ನಿಮಗೆ ಇನ್ನೊಂದು ವಿಷಯ ಹೇಳ್ಕೊಡ್ತೀನಿ. ನಿಮಗೆ ಆಯಿಲ್ ಸೀಲ್ನ ಯಾವತ್ತೂ ಅಷ್ಟೇ ನಿಮಗೆ ನೋಡಿ, ಆಯಿಲ್ ಸೀಲ್ ಹೀಗಿದೆ. ಬಟ್ ಈ ಆಯಿಲ್ ಸೀಲ್ನ ಯಾವತ್ತೂ ನೋಡಿ ಆ್ಯಕ್ಚುಲಿ ಹಿಂಗೆ ಹೊಡಿಬೇಕು. ಏನಿಲ್ಲ ನೋಡಿ, ಈ ಕಡೆ ಕುಂಡಿಸ್ಕೊಳ್ಳಿ. ಓಕೆನಾ, ಇವು ಆಯಿಲ್ ಸೀಲ್ ಹೋರಿಂಗ್ ಇರೋದು ನಿಮಗೆ ಇಂಜಿನ್ ಒಳಗಡೆ ಕ್ರಾಂಕ್ ಶಾಫ್ಟ್ ಒಳಗೋ ಥರ ಇರಬೇಕು ಅಂತ. ಬೇರೆ ಏನು ಕನ್ಫ್ಯೂಷನ್ ಏನಿಲ್ಲ ಅದರಲ್ಲಿ ಅಂತ. ಏನಿಲ್ಲ, ಒಂದು ಡ್ರೈವ್ ಶಾಫ್ಟ್ ತಗೊಳ್ಳಿ. ಶಾಫ್ಟ್ ತಗೊಂಡು ಇಲ್ಲಿ ಏನಂದರೆ ನಿಮಗೆ ನೋಡಿ, ಈ ಸರ್ಫೇಸಲ್ಲಿ ನಿಮಗೆ ಕರೆಕ್ಟಾಗಿ ಕೂತಿರ್ಬೇಕು. ಅಂದರೆ ಇಲ್ಲಿ ಕೈಗೆ ಟಚ್ ಆಗಬಾರ್ದು, ಲೆವೆಲ್ ಇರಬೇಕು ಆ್ಯಕ್ಚುಲಿಂದ. ಇಲ್ಲ ನಿಮ್ಮ ಹತ್ರ ಬೇರೆ ಟೂಲ್ ಇದ್ದಾರೆ, ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಆಯಿಲ್ ಸೀಲ್ನ ನೀವು ಈ ಕಡೆಯಿಂದ ಹೊಡಿಬೋದು. ಇಲ್ಲಿಂದ ಟೂಲ್ ಹಾಕ್ಬಿಟ್ಟು ಹಿಂಗೆ ಹೊಡಿಬೋದು. ಬಟ್ ಆದರೆ ಈ ಥರ ಮಾಡಿದ್ರೆ ಭಾಳ ಈಸಿ ಇರುತ್ತೆ. ಅದಕ್ಕೋಸ್ಕರ ನಾನು ನಿಮಗೆ ಈ ಥರ ಹೇಳ್ಕೊಡ್ತಾ ಇದ್ದೀನಿ, ಯಾಕಂದರೆ ಸರ್ಫೇಸ್ ಕರೆಕ್ಟಾಗಿ ಕೂತಿರ್ತದಂತ. ಯಾಕಂದರೆ ನೀವು ಆ ಕಡೆ ಹೊಡೆದಕ್ಕಿಂತ. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನಾವು ನೆಕ್ಸ್ಟ್ ಬಂದ್ಬಿಟ್ಟು ಆಯಿತು. ನೆಕ್ಸ್ಟ್ ಇದರಲ್ಲಿ ನಿಮ್ಗೆ ಹೇಳ್ಬೇಕಾದ್ರೆ ಇದರಲ್ಲಿ ಒಂದು ಕೇಸಿಂಗ್ ಸೌಂಡ್ ಅಂತ ಬರುತ್ತೆ, ಕ್ರಾಂಕ್ ಶಾಫ್ಟ್ ಕೇಸಿಂಗ್ ಸೌಂಡ್ ಅಂತ ಬರುತ್ತೆ. ಓಕೆನಾ ಅಂತ. ಬಟ್ ಏನಂದರೆ ಇಲ್ಲಿ ಇರುತ್ತೆ, ಇಲ್ಲಿ ಬೇರಿಂಗು ಬುಷ್ ಹೋಗಿರುತ್ತೆ. ಇದು ನಾರ್ಮಲಾಗಿ ಗಾಡಿ ಹೀಟ್ ಆಗಿದ್ಮೇಲೆ ಅಷ್ಟೇ ಬರುತ್ತೆ. ಅಂದರೆ ನಾಕಿಂಗ್ ಸೌಂಡ್ ಅಂತಾರೆ, ಪರ್ ಅಂತ ಬರುತ್ತೆ. ಅದು ಯಾವಾಗ ಬರುತ್ತೆ ಅಂದರೆ, ಗಾಡಿಗೆ ನಿಮಗೆ ಹೀಟ್ ಆಗೋದಾಗ ಅಷ್ಟೇ ಚೇಂಜ್ ಆಗೋದು ಅಂತ ಕೆಲವು ಕಸ್ಟಮರ್ ಕಂಪ್ಲೇಂಟ್ ಹೇಳ್ತಾರೆ. ಬಟ್ ಅಂಥ ಟೈಮಲ್ಲಿ ಏನು ಮಾಡಿ ನಾನು ರೈಟ್ ಸೈಡ್ ಇಂಜಿನ್ ಕೇಸ್ ಇದೆಲ್ಲ ಚೇಂಜ್ ಮಾಡಿ. ಯಾಕಂದರೆ ಈ ಬುಷ್ನ ಚೇಂಜ್ ಮಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಬಟ್ ಈ ಬುಷ್ನ ಯಾರು ಚೇಂಜ್ ಮಾಡಲ್ಲ. ಯಾಕಂದರೆ ಈ ಬುಷ್ನ ಚೇಂಜ್ ಮಾಡ್ಬೇಕಾದ್ರೆ ಲೆಫ್ಟ್ ಸೈಡ್ ಇರೋ ಬುಷ್ನ ಚೇಂಜ್ ಮಾಡಬೇಕು. ಯಾಕಂದ್ರೆ ಲೆಫ್ಟ್ ಸೈಡಲ್ಲಿ ಬುಷಲ್ಲಿ ನಿಮ್ಗೆ ಅಷ್ಟು ಈಸಿಯಾಗಿ ಚೇಂಜ್ ಮಾಡೋಕ್ಕಾಗಲ್ಲ. ಅದರಿಂದ ನೀವು ಮಾಡೋಂಗಿದ್ರೆ 2 ಕೇಸನ್ನು ಚೇಂಜ್ ಮಾಡಬೇಕಾಗುತ್ತೆ. ಬಟ್ ಲೆಫ್ಟ್ ಸೈಡ್ ಕೇಸ್ ಚೇಂಜ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ರೈಟ್ ಸೈಡ್ ಕೇಸು ಮತ್ತು ನೀವು ಅವಾಗ ಮಾಡ್ಬೇಕಾದ್ರೆ ರೈಟ್ ಸೈಡ್ ಬೇರಿಂಗ್, ಇಂಜಿನ್ ಬೇರಿಂಗ್ 2 ನೀವು ಚೇಂಜ್ ಮಾಡಿದ್ರೆ ಭಾಳ ಯೂಸ್ಫುಲ್ ಆಗುತ್ತೆ. ಯಾಕಂದರೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಆವಾಗ ನಿಮ್ಗೆ ಆ ಸೌಂಡ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಇವಾಗ ಸೌಂಡ್ ನಂಬರ್ 2 ಇದು ಕ್ರಾಂಕ್ ಕೇಸ್ ಸೌಂಡ್ ಯಾವ ಥರ ಬರ್ತದೆ ಅಂತ ಅದ್ರ ಬಗ್ಗೆನೂ ತಿಳ್ಕೊಂಡಿದ್ದೀರಾ. ಓಕೆ, ಇವಾಗ ನೆಕ್ಸ್ಟ್ ನಾವು ನೋಡ್ಬೇಕಾಗಿರೋದು ಏನಂದರೆ, ಅದು ಇವಾಗ ಹೇಳ್ಬೇಕಾದ್ರೆ ಮೇನ್ ಅಂದರೆ ಇಂಜಿನ್ ಆಯಿಲ್ ಲೂಬ್ರಿಕೇಷನ್ಸ್. ಯಾಕಂದರೆ ಆಯಿಲ್ನ ಯಾವ ಥರ ಕೆಲಸ ಮಾಡುತ್ತೆ. ಯಾಕಂದರೆ ಇಂಜಿನ್ ಗಾಡಿ ಸೀಸ್ ಆಗುತ್ತೆ ಅಂದರೆ ಫಸ್ಟ್ ಏನಂದರೆ ಆಯಿಲ್ ಅಂದರೆ ಸೀಸ್ ಆಗುತ್ತೆ. ಬಟ್ ಆಯಿಲ್ ಲೂಬ್ರಿಕೇಷನ್ ಯಾವ ಥರ ಕೆಲಸ ಮಾಡುತ್ತೆ ಅಂದರೆ, ಇಂಜಿನ್ ಮಾಡ್ಬೇಕಾದ್ರೆ ನೀವು ತಿಳ್ಕೊಂಡ್ರಾಗ ಅಷ್ಟೇ ನಿಮಗೆ ಇಂಜಿನ್ ಲೈಫ್ ಬರುತ್ತೆ ಅಂತ. ಯಾಕಂದರೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಆಯಿಲ್ನ ನೀವು ಈ ಡಿಪ್ಸ್ಟಿಕ್ ಇರುತ್ತೆ, ಈ ಡಿಪ್ಸ್ಟಿಕ್ಕಿಂದ ನೀವು ಆಯಿಲ್ನ ಇಲ್ಲಿ ಉಯಿಸ್ತೀರ, ಕರೆಕ್ಟ್ ಅಲ್ವಾ. ಬಟ್ ಇದು ನಾರ್ಮಲಾಗಿ ಸರ್ವಿಸ್ ಮಾಡಿದಾಗ 700 ml ಆಯಿಲ್ ಹಾಕಿ, ಬಟ್ ಇಂಜಿನ್ ಮಾಡಿದಾಗ 800 ml ಆಯಿಲ್ ಹಾಕಬೇಕು. ಯಾಕಂದರೆ ಒಂದು 100 ml ಎಷ್ಟೇ ಹಾಕಿರ್ತೀವಿ ಅಂದರೆ, ಆವಾಗ ನಾವು ಡ್ರೈನ್ ಮಾಡಿದಾಗ ಫುಲ್ ಆ್ಯಂಡ್ ಫುಲ್ ಕಂಪ್ಲೀಟಾಗಿ ಡ್ರೈನ್ ಆಗಲ್ಲ, ಸ್ವಲ್ಪ ಇದ್ದೇ ಇರುತ್ತೆ ಅದರೊಳಗಡೆ. ಅದರಿಂದ ನಾವು ಫುಲ್ ಕಂಪ್ಲೀಟಾಗಿ ವಾಶ್ ಮಾಡಿದ್ದೀವಲ್ಲ, ಅದರಿಂದ ಒಂದು 100 ml ಎಕ್ಸ್ಟ್ರಾ ಆಯಿಲ್ ಹಾಕಿ ಅಂತ. ಈ ಆಯಿಲ್ ನಾವು ಇಲ್ಲಿ ಹಾಕಿದ ಇಷ್ಟ ಎಲ್ಲ ಹೋಗುತ್ತಂದರೆ ನೋಡಿ, ಇಲ್ಲಿರೋ ಹೋಲ್ನು ನಿಮ್ಗೆ ಇಲ್ಲಿ ಹಾಕಿದ ಇಲ್ಲಿ ನೋಡಿ, ಇಲ್ಲಿ ಬರುತ್ತೆ, ಇದೇ ಚೇಂಬರ್. ಈ ಚೇಂಬರ್ ಒಳಗಡೆ ಆಯಿಲ್ ಬರುತ್ತೆ. ಓಕೆನಾ, ಈ ಚೇಂಬರ್ ಒಳಗೆ ಆಯಿಲ್ ಬರುತ್ತೆ. ಬಂದು ನೋಡಿ, ಈ ಚೇಂಬರಲ್ಲಿ ನಿಂತ್ಕೊಂಡಿರ್ತದೆ. ಬಟ್ ಅದು ಇಲ್ಲಿರೋ ನಿಂತ್ಕೊಂಡಿರೋ ಆಯಿಲ್ ಬಂದ್ಬಿಟ್ಟು ನಮಗಿರೋದು ನೆಕ್ಸ್ಟ್ ನೋಡ್ರೆ ಇಲ್ಲಿ ಆಯಿಲ್ ಪಂಪ್. ಬಟ್ ನಮಗೆ ಇಲ್ಲಿ ಆಯಿಲ್ ಬರಬೇಕು, ಕರೆಕ್ಟ್ ಅಲ್ವಾ. ಬಟ್ ಇಲ್ಲಿಗೆ ಬರಲ್ಲ. ಬಟ್ ಯಾವ ಥರ ಹೋಗುತ್ತೆ ಅಂದರೆ ನಿಮಗೆ ಅದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ ನಿಮಗೆ ಅಂದ ನೋಡಿ. ನಿಮ್ಗೆ ಗೊತ್ತಾಗುತ್ತೆ, ಇಲ್ಲೊಂದು ಹೋಲ್ ಇದೆ, ಕರೆಕ್ಟ್ ಅಲ್ವಾ. ಈ ಹೋಲ್ನಲ್ಲಿದೆ. ಈ ಹೋಲಲ್ಲಿ ಏನಂದರೆ, ಈ ಹೋಲ್ ಎಲ್ಲಿ ಕನೆಕ್ಟ್ ಆಗಿರ್ತದೆ ಅಂದರೆ, ನಾರ್ಮಲಾಗಿ ನೋಡಿದ್ರೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಬಂದಿರ್ತದೆ, ಕಾಣ್ತಾ ಇದೆಯಾ? ಒಂದು ನಿಮಿಷ ನಿಮಗೆ ತೋರಿಸ್ತೀನಿ. ಓಕೆ, ಇಲ್ಲಿ ನೋಡಿ, ನಿಮಗೆ ಇಲ್ಲಿಗೆ ಬರುತ್ತೆ ಹೋಲ್, ಇಲ್ಲಿಗೆ ಹೋಲ್ ಬರ್ತಾ ಇದೆ. ಈ ಹೋಲಿಗೆ ಆಯಿಲ್ ಬಂದಿರ್ತದೆ. ಇಲ್ಲಿಂದ ಯಾವ ಥರ ಹೋಗುತ್ತೆ ಅಂದರೆ, ಇಲ್ಲಿ ನೋಡಿ ಸೆಂಟ್ರಲ್ಲಿ ಒಂದು ಹೋಲ್ ಇದೆಯಲ್ಲ, ಈ ಹೋಲಿಂದ ನಿಮಗೆ ಆಯಿಲು ನೋಡಿ ಇದಕ್ಕೆ ಸಪ್ಲೈ ಆಗುತ್ತೆ. ಈ ಹೋಲಿಂದ ಸಪ್ಲೈ ಆಗುತ್ತೆ. ಈ ಸಪ್ಲೈ ಆದಾಗ ನಿಮ್ಗೆ ಅಷ್ಟೇ ನೋಡಿ, ಇಲ್ಲಿಗೆ ಬರುತ್ತೆ, ಇಲ್ಲಿಂದ ಬರುತ್ತೆ.
ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ, ಇಲ್ಲಿಂದ ಪಂಪ್ ಆಗಿ ಮತ್ತೆ ನಮಗೆ ಮೇಲಿಂದ ಸಪ್ಲೈ ಆಗುತ್ತೆ. ಅದು ನಿಮಗೆ ಲಾಸ್ಟಲ್ಲಿ ಒಂದು ಸತಿ ಆಯಿಲ್ ಲೂಬ್ರಿಕೇಶನ್ ಅಂತ ಎಂಡೆಲ್ಲ ಅಸೆಂಬ್ಲಿ ಫಿಟ್ ಮಾಡಿದ ಮೇಲೆ ಆಯಿಲ್ ಪಂಪ್ ಫಿಟ್ ಮಾಡ್ತೀನಿ, ಆವಾಗ ನಿಮಗೆ ಚೆಕ್ ಮಾಡ್ಕೊಡ್ತೀನಿ, ಅದ್ರ ಬಗ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ನಾರ್ಮಲಾಗಿ ಗೊತ್ತಾಗುತ್ತೆ. ಯಾಕೆ ಇದನ್ನ ಇವಾಗ ತೋರಿಸ್ತಾ ಇದ್ದೀನಿ ಅಂದರೆ ತುಂಬ ಜನ ಕೆಲವರು ಭಾಳ ಮಿಸ್ಟೇಕ್ ಮಾಡಿಬಿಡ್ತೀರಾ. ಯಾಕಂದರೆ ಇವಾಗ ನಾರ್ಮಲಾಗಿ ಇವಾಗ ಇದು ಅಂದರೆ ನಿಮಗೆ 110 cc ಇದರಲ್ಲಿ ನಿಮಗೆ ಗ್ಯಾಸ್ಕೆಟ್ ಬರೋಲ್ಲ, ಕರೆಕ್ಟ್ ಅಲ್ವಾ? ಬಟ್ ಆದರೆ ನಾವು ಪೇಸ್ಟ್ ಹಾಕ್ತೀವಿ, 3 ಬಾಂಡ್ ಪೇಸ್ಟ್ ಹಾಕ್ತೀವಿ. ಈ ಪೇಸ್ಟಲ್ಲಿ ಹಾಕ್ಬೇಕಾದ್ರೆ ಇಲ್ಲಿ ಏನು ಮಾಡ್ತಾರೆ, ತುಂಬ ಜಾಸ್ತಿ ಹಾಕ್ಬಿಡ್ತಾರೆ. ಇಲ್ಲಿ ಜಾಸ್ತಿ ಆಗಿದಾಗ ಆಯಿಲ್ ಫ್ಲೋ ಕರೆಕ್ಟಾಗಿ ಆಗಲ್ಲ. ಅದರಿಂದ ದಯವಿಟ್ಟು ಇಲ್ಲಿ ಲೈಟಾಗಿ ಹಾಕಬೇಕು ಅಂತ. ಇನ್ನೊಂದು ವೇಳೆ 100 ಆಕ್ಟಿವಾದಲ್ಲಿ ಏನು ಮಾಡ್ತಾರೆ ಅಂದರೆ ಗ್ಯಾಸ್ ಕಡೆ ಹಾಕ್ತಾರೆ. ಗ್ಯಾಸ್ ಕಡೆಯಲ್ಲಿ ಒರಿಜಿನಲ್ ಗ್ಯಾಸ್ ಕಡೆ ನಿಮಗೆ ಕರೆಕ್ಟಾಗಿ ಕಟ್ಟಿಂಗ್ ಕರೆಕ್ಟಾಗಿರುತ್ತೆ. ಬಟ್ ಕೆಲವು ಗಾಡಿಯಲ್ಲಿ ಲೋಕಲ್ ಹಾಕ್ಬಿಟ್ಟಾಗ ಏನು ಮಾಡೋದು ಅಂದರೆ ಆ ಗ್ಯಾಸ್ ಕಡೆ ಒಂದು ಕಟ್ಟಿಂಗ್ ಆಗಿರಲ್ಲ, ಅಲ್ಲಿ ಹೋಲ್ನ ಮುಚ್ಕೊಂಡ್ಬಿಟ್ರೆ ಮತ್ತೆ ನಿಮಗೆ ಆಯಿಲ್ ಸರ್ಕ್ಯುಲೇಷನ್ ಆಗೋದಿಲ್ಲ. ಅದರಿಂದ ಯಾವತ್ತೂ ಅಷ್ಟೇ ಇದೊಂದು ಸ್ವಲ್ಪ ಕೇರ್ಫುಲ್ ಆಗಿರ್ತೀವಿ ಅಂತ. ಇವಾಗ ನಾವು ಏನು ಮಾಡ್ತೀವಿ ಅಂದರೆ ಫಸ್ಟ್ ಪೇಸ್ಟಿಂಗ್ ಮಾಡ್ತೀವಿ. ಓಕೆನಾ, ಇವಾಗ ಕೇಸ್ ಹಾಕಿದ್ದೀವಿ ಅಂತ. ಇವಾಗ ಅದಕ್ಕೆ ಮುಂಚೆ ಏನು ಮಾಡಿದರೆ ಫಸ್ಟ್ನ 2 ಡಬಲ್ ಪಿನ್ ಇಟ್ಕೊಳ್ಳಿ, ಮತ್ತು ಇದಕ್ಕೆ ಬೇಕಾದಂಥ ಬೋಲ್ಡ್ಗಳು ನಿಮ್ಮಲ್ಲಿ. ಯಾಕಂದರೆ ಕೇಸ್ ಮಾಡಿದಾಗ ವಿತಿನ್ 5 ಮಿನಿಟ್ಸ್ ಒಳಗಡೆ ನೀವು ಪೇಸ್ಟ್ ಹಾಕಿಸ್ನ ಟೈಟ್ ಮಾಡಬೇಕು. ಅದಕ್ಕೋಸ್ಕರ ವಾಶ್ ಮಾಡಿಬಿಟ್ಟು ಏರ್ ಹೊಡೆದು ಇಟ್ಕೊಳ್ಳಿ. ನೆಕ್ಸ್ಟ್ ನಿಮಗೆ ಟ್ಯೂಬ್ಲರ್ಸು 10 ಟ್ಯೂಬ್ಲರ್ ಇದಕ್ಕೆ ಬೇಕಾಗುತ್ತೆ. 10 ಟ್ಯೂಬ್ಲರ್ನು ನಿಮ್ಮಲ್ಲಿ ಇಟ್ಕೊಂಡಿರಿ ಪಕ್ಕದಲ್ಲಿ ಅಂತ. ಈಗ ಏನು ಮಾಡ್ತೀವಿ ಅಂದರೆ ಫಸ್ಟನ್ನ ಪೇಸ್ಟ್ ಹಾಕ್ಬಿಡ್ತೀವಿ. ಪೇಸ್ಟ್ ಹಾಕ್ಬೇಕಾದ್ರೆ ಅಷ್ಟೇ ತುಂಬ ಭಾಳ ಲೈಟಾಗಿ ಹಾಕಿ, ಜಾಸ್ತಿ ಏನು ಹಾಕೋಕ್ಕೆ ಹೋಗ್ಬೇಡಿ. ಈ ಪೇಸ್ಟ್ ಹಾಕಿದಾಗ ಏನು ತೊಂದರೆ ಇಲ್ಲ, 5 ನಿಮಿಷವರೆಗೂ ಟೈಮ್ ಇರುತ್ತೆ. ಓಕೆನಾ, 5 ನಿಮಿಷದೊಳಗಡೆ ನೀವು ಆರಾಮಾಗಿ ಆ ಪೇಸ್ಟ್ನ ಹಾಕಿ ಟೈಟ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆ, ಅರ್ಜೆಂಟ್ ಮಾಡ್ಕೊಂಡು ಏನು ಮಾಡೋಕ್ಕೆ ಹೋಗ್ಬೇಡಿ. ಓಕೆನಾ ಅಂತ ಇಷ್ಟು ಲೈಟಾಗಿ ಹಿಂಗೆ ಹಾಕ್ಬಿಡಿ. ಹಾಕಿ ಇಷ್ಟನ್ನ ನೋಡಿ, ನಾನು ಇಲ್ಲೆಲ್ಲ ಹಾಕಿದ್ದೀನಿ ನೋಡಿ, ಹಿಂಗೆಲ್ಲ ಹಾಕಿದ್ದೀನಿ, ಕರೆಕ್ಟ್ ಅಲ್ವಾ? ಬಟ್ ಆದರೆ ಇದನ್ನು ಏನಂದರೆ ಲೈಟಾಗಿ ಕೈಯಲ್ಲಿ ಹಾಗೆ ಮಾಡಿಬಿಡಿ. ಅವಾಗ ಏನಂದರೆ ಸರ್ಫೇಸ್ ಕರೆಕ್ಟಾಗಿ ಲೈನಾಗಿರುತ್ತೆ. ಓಕೆ ಅಂತ ಹಿಂಗೆ ಲೈನಾಗಿ ಮಾಡಿಬಿಡಿ. ಓಕೆ ಅಂತ ಜಾಸ್ತಿ ಹೆಚ್ಚಿಗೆ ಹಾಕೋಕ್ಕೆ ಹೋಗ್ಬೇಡಿ ಆ್ಯಕ್ಚುಲಿ. ಓಕೆನಾ, ಹೆಚ್ಚಿಗೆ ಹಾಕಿದಾಗ ಏನಾಗುತ್ತೆ ಅಂದರೆ ಅದು ಒಂದು ಏನಂದರೆ ನಿಮಗೆ ಲೂಬ್ರಿಕೇಶನ್ ನೆಕ್ಸ್ಟ್ ಫೀಚರ್ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಇಲ್ಲಿ ನೋಡ್ರೆ ನಿಮಗೆ ಲೈಟಾಗಿ ಹಾಕಿ. ಓಕೆನಾ, ಈ ಪ್ಲೇಸಾಗಿ ಈ ಕೈಯಲ್ಲಿರೋದು ಲೈಟಾಗಿ ಹಿಂಗೆ ಹಾಕಿದ್ರೂ ಸಾಕು. ಕೈನೂ ಕೂಡ ಅಷ್ಟೇ ಕೇರ್ಫುಲ್ ಆಗಿರಬೇಕು, ಕೈನ ಕಟ್ ಆಗಿಬಿಡುತ್ತೆ. ಓಕೆ ಫ್ರೆಂಡ್ಸ್, ಓಕೆ ಇವಾಗ ಇಷ್ಟು ಹಾಕಿದ್ದೀರಾ. ಓಕೆನಾ, ಅಂದರೆ ನೆಕ್ಸ್ಟ್ ಏನಪ್ಪ ಅಂದರೆ ಏನಿಲ್ಲ, ಈ ಕೇಸ್ ಇದೆಯಲ್ಲ, ಈ ಕೇಸ್ನ ಹಾಕೋಕ್ಕೆ ಮುಂಚೆ ಫಸ್ಟ್ ನಾವು ಮಾಡಬೇಕಿರೋದು 2 ಡಬಲ್ ಪಿನ್ಸ್. 2 ಡಬಲ್ ಪಿನ್ನ ಹೇಗೆ ಹಾಕಬೇಕು, ಹಾಕಿದ ಏನಿಲ್ಲ, ಕೇಸ್ನ ರೈಟ್ ಸೈಡ್ ಕೇಸ್ನ ಇಟ್ಕೊಂಡ್ರೆ ಅಷ್ಟೇ, ಬೇರೆ ಸಿಂಪಲ್, ಬೇರೆ ಏನಿಲ್ಲ. ಓಕೆ, ಅಷ್ಟೇ ಹಿಂಗೆ ಟ್ಯಾಪ್ ಮಾಡಿದ್ರೆ ಕುತ್ಕೊಂಡ್ಬಿಡುತ್ತೆ. ನೆಕ್ಸ್ಟ್ ಇವಾಗ ಇದರಲ್ಲಿರೋಂಥ ಬೋಲ್ಡ್ 3 ಸೈಜ್ ಬೋಲ್ಡ್ಗಳಿರುತ್ತೆ. ಓಕೆನಾ ಅಂತ ದೊಡ್ಡ ಬೋಲ್ಡ್ ಇಲ್ಲಿ ಹಾಕ್ಬಿಡಿ. ಓಕೆ, ಅದಕ್ಕೆ ನೆಕ್ಸ್ಟ್ ಸೈಜ್ ಬೋಲ್ಡು 2-3 ಇದೆ. ಆ 3 ಬೋಲ್ಡು ಇಲ್ಲೊಂದು ಹಾಕಿ. ಓಕೆ, ಆಯಿಲ್ ಪಂಪ್ ಹತ್ರ ಬರುತ್ತೆ, ಮತ್ತು ಇಲ್ಲೊಂದು ಹಾಕಿ. ಓಕೆ, ಮತ್ತು ಇಲ್ಲೊಂದು ಹಾಕಿ. ಓಕೆ, ಉಳಿದಿದ್ದು 4 ಬೋಲ್ಟ್ಗಳು ನೀವು ನಾರ್ಮಲಾಗಿ ಈ ಕಡೆ ಹಾಕಿ. ಅಂತ ಇದು ಟೈಟ್ ಮಾಡ್ಬೇಕಾದ್ರೆ ಭಾಳ ಇಂಪಾರ್ಟೆಂಟ್ ವಿಷಯ ಏನಂದರೆ ಈಕ್ವಲ್ ಆಗಿ ಟೈಟ್ ಮಾಡಬೇಕು, ಮತ್ತು ಎಕ್ಸೆಲ್ ಆ್ಯಂಗಲಲ್ಲಿ ಟೈಟ್ ಮಾಡಬೇಕು. ಗೊತ್ತಾಯ್ತಾ, ಬೇರೆ ಏನಿಲ್ಲ. ಯಾಕಂದರೆ ಆವಾಗಲೇ ಸರ್ಫೇಸಲ್ಲಿ ನಿಮಗೆ ಕೇಸು ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಪ್ಲಸ್ ನೀವು ಪೇಸ್ಟ್ ಹಾಕಿದ್ರಿಂದ ಅರ್ಜೆಂಟ್ ಮಾಡೋಕ್ಕೋದಿಲ್ಲ. ನಿಮಗೆ 5 ನಿಮಿಷವರೆಗೂ ಏನೂ ಹೋಗಲ್ಲ, ಡ್ರೈ ಆಗಲ್ಲ. ಓಕೆ, ಅದವರೆಗೂ ಆರಾಮಾಗಿ ಮಾಡಿ. ಓಕೆ ಅಂತ ಇದು ನಿಮಗೆ ನಾರ್ಮಲಾಗಿ ಟಾರ್ಕ್ ಇಡಬೇಕಾದ್ರೆ ಏನಿಲ್ಲ, 10 ಸೈಜ್ ಬೋಲ್ಡ್ಗೆ ನಿಮ್ಗೆ ಆಲ್ಮೋಸ್ಟ್ ಒಂದು 12 to 13 ನ್ಯೂಟನ್ ಮೀಟರ್ ಟಾರ್ಕ್ ಇಟ್ಟರೆ ಸಾಕು. ನಿಮ್ಮಲ್ಲಿ ಟಾರ್ಕ್ ರಿಚ್ ಇತ್ತಂದರೆ ನೀವು ಟಾರ್ಕ್ ರಿಚ್ ಇಟ್ಟರೆ ಯೂಸ್ ಮಾಡಿ, ಒಳ್ಳೆಯದು. ಇಲ್ಲ ಅಂದರೆ ಪರವಾಗಿಲ್ಲ, ನಿಮಗೆ ಆಲ್ಮೋಸ್ಟ್ ಒಂದು 10 ಸೈಜ್ ಬೋಲ್ಡ್ಗೆ ಏನು ಟಾರ್ಕ್ ಇಡ್ತಿರಲ್ಲ ಅಷ್ಟು ಐಡಿಯಾ ಇದ್ದರೂ ಕೂಡ ಸಾಕು ಇದಕ್ಕೆ. ಅದಕ್ಕೋಸ್ಕರ ಓವರ್ ಟೈಟ್ ಮಾಡೋಕ್ಕೆ ಹೋಗಬೇಡಿ. ಓವರ್ ಟೈಟ್ ಮಾಡಿದ್ರೆ ಥ್ರೆಡ್ಗಳು ಡ್ಯಾಮೇಜ್ ಆಗುತ್ತೆ. ಬಟ್ ಈ ಬೋಲ್ಟ್ ಮಾತ್ರ ನಾವು ಟೈಟ್ ಮಾಡಿಲ್ಲ. ಯಾಕಂದರೆ ಈ ಬೋಲ್ಟ್ ಏನಾಗುತ್ತೆ ಅಂದರೆ ಈ ಬೋಲ್ಟ್ ನಾವು ನೆಕ್ಸ್ಟ್ ಆಯಿಲ್ ಪಂಪ್ ಕವರ್ ಹಾಕ್ಬೇಕಾದ್ರೆ ಮಾಡ್ಕೊಳ್ಳೋಣ ಅಷ್ಟೇ ಅಂತ. ಫೈನಲ್ ಆಗಿ ಒಂದು ಸತಿ ಬೋಲ್ಟ್ಗಳನ್ನೆಲ್ಲ ಬೋಲ್ಟ್ನು ಒಂದು ಸತಿ ಫೈನಲ್ ಆಗಿ ಚೆಕ್ ಮಾಡ್ಕೊಳ್ಳಿ ಅಷ್ಟೇ.
ಓಕೆ ಫ್ರೆಂಡ್ಸ್, ಇಷ್ಟೇ ಕೇಸ್ ಅಸೆಂಬ್ಲಿ ಮಾಡೋದು. ಓಕೆನಾ? ಇವಾಗ ಇಂಜಿನ್ ಅಸೆಂಬ್ಲಿ ಮಾಡೋದು ಏನಂತ ಗೊತ್ತಾಯಿತು. ಪ್ಲಸ್ ಇದರಲ್ಲಿ ನೀವು ಏನು ಕಲ್ತಿದ್ದೀರ ಅಂದರೆ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ಕ್ರಾಂಕ್ ಶಾಫ್ಟಲ್ಲಿ ಏನೇನು ಕಂಪ್ಲೇಂಟ್ ಬರುತ್ತೆ, ಯಾವ ಥರ ಸೌಂಡ್ಗಳು ಬರುತ್ತೆ, ಕ್ರಾಂಕ್ ಶಾಫ್ಟ್ ಏನೇನು ಸೌಂಡ್ ಬಂದಾಗ ಮಾತ್ರ ಕ್ರಾಂಕ್ ಶಾಫ್ಟ್ನ ಬಿಚ್ಚಬೇಕು ಅಂತ ಗೊತ್ತಾಯಿತು ನಿಮಗೆ. ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂತ ಹೇಳ್ಬೇಕಂದ್ರೆ ಕೇಸಿಂಗ್, ಅಂದರೆ ಕೇಸ್ ಹಾಕ್ಬೇಕಾದ್ರೆ ಏನೇನು ಅಬ್ಸರ್ವೇಷನ್ ಮಾಡಬೇಕು, ಮತ್ತು ಕೇಸಲ್ಲಿ ಪ್ರಾಬ್ಲಮ್ ಇತ್ತು ಅಂದರೆ ಯಾವ ಥರ ಪ್ರಾಬ್ಲಮ್ ಬರುತ್ತೆ, ಅದು ಯಾವ ಪ್ರಾಬ್ಲಮ್ ಬಂದಾಗ ಅಷ್ಟೇ ಕೇಸ್ ಚೇಂಜ್ ಮಾಡಬೇಕು ಅಂತ ಅಷ್ಟು ವಿಷಯ ನಿಮಗೆ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಏನಂದರೆ ನಮಗೆ ಸಿಲಿಂಡರ್ ಪಿಸ್ಟನ್ನ ಯಾವ ಥರ ಅಸೆಂಬ್ಲಿ ಮಾಡಬೇಕು, ಅದರಿಂದ ಏನೇನು ಪ್ರಾಬ್ಲಮ್ ಬರುತ್ತೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.